ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಆದ್ಮೇಲೆ ಮತ್ತೆ ದಾವಣಗೆರೆಯಿಂದ ಇನ್ನೊಬ್ಬ ಸಿಕ್ಕ. ದಾವಣಗೆರೆಯಿಂದ ಇದು ಎರಡನೇ ಭಟ್ರು. ಮಿಲಿಟರಿ ಹೋಟೆಲ್ ಅಲ್ಲಿ ಒಬ್ರು ಚೆನ್ನಾಗಿ ಮಾಡ್ತಾರ. ಮಿಲಿಟರಿ ಹೋಟೆಲ್. ಮಿಲಿಟರಿ ಹೋಟೆಲ್ ಬಿರಿಯಾನಿ ಸೂಪರ್ ಆಗಿ ಮಾಡ್ತಾರ. ಒಂದ್ಸಲ ಟ್ರಯಲ್ ಮಾಡಿ ಅವ್ರು ನೋಡಿ ಅಂತ. ಅವ್ರು ನೋಡಿ ಕರ್ಸಿದ್ವಿ ಅವ್ರನ್ನ ಕರ್ಸಿದ್ವಿ, ಮಾಡಿಸಿದ್ವಿ. ಏನ್ ಟೇಸ್ಟ್ ನಮಗ್ ಸೆಟ್ ಆಗ್ಲಿಲ್ಲ. ಅದು ಸರಿ ಅನಿಸ್ಲಿಲ್ಲ. ಅದು ಫೇಲ್ ಆಯ್ತು. ಅದು ಫೇಲ್. ಮತ್ತೆ 2-3 ಸಾವಿರ ವೇಸ್ಟ್. ಮತ್ತೆ ಅವ್ರ ಕೈಯಾಗ ಒಂದು ದುಡ್ಡು ಕೊಟ್ಟಿದ್ವಿ, ಬಸ್ ಚಾರ್ಜ್ ಅದೆಲ್ಲ. ಅದು ಎಷ್ಟು ಒಂದು 4,000 ಕರಿಸ್ಬಿಟ್ಟೆ ಮಾಡಿಸಿದ್ದು ಅವ್ರನ್ನ. ಇಲ್ಲಿ ಕರ್ಸ್ಬಿಟ್ಟೆ ಮಾಡಿಸಿದ್ರಿ. ಇಲ್ಲಿ ದಾವಣಗೆರೆಯಿಂದ ಕುಷ್ಟಿಗೆ ಬಂದಿದ್ದವ್ರು. ಬಂದಿದ್ದು ಕರ್ಸ್ಬಿಟ್ಟೆ ಮಾಡಿಸಿದ್ವಿ. ಮತ್ತೆ ಕಳಿಸಿದ್ವಿ. ಮತ್ತೆ ಇದು ಮತ್ತೆ ಅಂದ್ರೆ ನಾ ಹೇಳ್ತಿರೋಷ್ಟು ಈಸಿ ಅಲ್ಲ ಇದು. ಇವತ್ತು ಅವ್ರನ್ನ ಕಳ್ಸಿದ್ವಿ, ನಾಳೆ ಕರ್ಸ್ಬಿಟ್ಟಿವಿ, ಹಂಗಲ್ಲ ರೀ. ಮತ್ತೆ ಹುಡುಕ್ತಿದ್ವಿ, ಕಾಂಟ್ಯಾಕ್ಟ್ ತಗೊಂತಿದ್ವಿ. ಮತ್ತೆಲ್ಲ ಮತ್ತೊಂದು 4-5 ದಿನ ಮುಂದೆ, ಮತ್ತೊಂದು 4-5 ದಿವಸ, ಒಂದು ವಾರ ಮುಂದೆ ಹೋಗೋದು. ಆಮೇಲೆ ಏನ್ ಮಾಡಿದ್ವಿ, ಮತ್ತೆ ಮಂಗಳೂರಿಂದ ಒಬ್ಬ ಕಾಸರಗೋಡಿಂದ ಸಿಕ್ಕ. ಕಾಸರಗೋಡು ಅವ್ನು ಬೆಂಗಳೂರಲ್ಲಿ ವರ್ಕ್ ಮಾಡ್ದವನು. ಅದು ಅಚಾನಕ್ ಹೆಂಗಾಯ್ತು ಅಂತಂದ್ರೆ ಆ ಸಮಯ ನೋಡ್ರಿ ನಾ ಹಿಂಗ್ ಮಾಡ್ತೀನಿ ಅಂತಂದ್ರು. ಅವ್ರನ್ನ ಕರ್ಸಿದ್ವಿ. ಅದೊಂದು ಬಿರಿಯಾನಿ ಸೆಟ್ ಆಗ್ಲಿಲ್ಲ ರೀ. ಅದು ಸೆಟ್ ಆಗ್ಲಿಲ್ಲ. ಫಸ್ಟಿಗೆ 1-2 ಸಲ ಚೆನ್ನಾಗಿ ಮಾಡ್ದ. ಅದನ್ನ ಇಲ್ಲೇ ಇಟ್ಕೊಂಡ್ವಿ, ಚೆನ್ನಾಗಿ ಮಾಡ್ತಾನೆ ಬಿಡಪ್ಪ ಅಂತ. 1-2-3 ಸಲ ಮಾಡಿಸಿದ್ವಿ, ಇಲ್ಲೇ ಇಟ್ಕೊಂಡ್ವಿ. ಆಮೇಲೆ ಮತ್ತೆ ಇನ್ನೊಂದ್ 2 ಸಲ, ಅಂದ್ರೆ ಇದು ಹೋಟೆಲ್ ಶುರುವಾಗಕ್ಕಿಂತ ಮುಂಚೆ ಒಬ್ಬ ಬಟ್ಟನ್ ಕೈಯಿಂದ 1-5-6 ಸಲ ಮಾಡಿಸಿದ್ರಿ. ಇಲ್ಲೇ ಮಾಡಿಸಿದ್ರಿ? ಇಲ್ಲ, ಬೇರೆ ಸೆಟಪ್. ಇದು ಇನ್ನು ಕನ್ಸ್ಟ್ರಕ್ಷನ್ ನಡೀತಿತ್ತು. ಇದೆಲ್ಲ POP ಆಗ್ತಿತ್ತು, ಪೇಂಟಿಂಗ್ ಆಗ್ತಿತ್ತು, ಹೊರಗಡೆ ಕಿಚನ್ ಪ್ಲಂಬಿಂಗ್ ಆಗ್ತಿತ್ತು. ಅವಾಗ ಈ ಪ್ರಿಪರೇಷನ್ ಎಲ್ಲ ಮಾಡ್ಕೊಳಕ ಇಲ್ಲೆಲ್ಲ ಕೆಲಸ ಸೆಟ್ ಮಾಡಿ ಮತ್ತೆ ನಾವಲ್ಲಿ ಶುರು ಮಾಡೋದು. ರೆಡಿ ಆದ ತಕ್ಷಣ ಇಲ್ಲಿ ಕರ್ಕೊಂಡ್ಬಂದು ಶುರು ಮಾಡೋಣ ಅಂತ. ಅದು ಆ ಸೆಮಿನ ಒಂದು ತಿಂಗಳವರೆಗೂ ನಮ್ಮ ಹತ್ರ ಇಟ್ಕೊಂಡ್ವಿ. ಕೊನೆಗೆ ಏನಾಯ್ತು, ಅದು ಸೆಟ್ ಆಗ್ಲಿಲ್ಲ. ಅದೊಂದು ಕೈ ಫೇಲ್ ಆಯ್ತು. ಅದೊಂದು ಫೇಲ್ ಆಯ್ತು. ಆಮೇಲೆ ಏನ್ ಮಾಡೋದಪ್ಪ ಅಂತ ಮತ್ತೆ ಬಿಟ್ವಿ. ಆಮೇಲೆ ಒಂದು ತಲೆಯಲ್ಲಿ ಬಂತು ಥಾಟ್, ಯಾಕೋ ವರ್ಕೌಟ್ ಆಗ್ಲಿಲ್ಲ. ಆಲ್ರೆಡಿ ಒಂದು 5-6 ಭಟ್ರನ್ನ ಕರೆಸಿವಿ, ಎಲ್ಲ ಫೇಲ್ ಆಗತ್ತಾವ. ಹಿಂಗಾದ್ರೆ ನಡೆಯಲ್ಲ ಇದು. ಬಿರಿಯಾನಿ ಹುಟ್ಟಿದ್ದೆಲ್ಲಿ ಫಸ್ಟ್ ಅಂದ್ರೆ ಬಿರಿಯಾನಿ ಫೇಮಸ್ ಇರೋ ಜಾಗ ಯಾವುದು? ಹೈದ್ರಾಬಾದ್. ಹಿಂಗ ಪ್ಲಾನ್ ಮಾಡಿದ್ರಿ? ಹೈದ್ರಾಬಾದಿಗೆ ಹೋದ್ರೆ ಹಿಂಗೆ ಅಲ್ಲಿ ಸಿಗ್ತಾರ ಸಿಕ್ಕಾಪಟ್ಟೆ ಹೋಟೆಲ್ಸ್ ಅದಾವ. ಅಲ್ಲಿ ಯಾರನ್ನಾರು ಒಬ್ರು ಏನಾಗ್ಲಿ ಶತಾಯ ನಾವು ಹೋಟೆಲ್ ಶುರು ಮಾಡ್ಬೇಕು, ಜನರಿಗೆ ಒಳ್ಳೆ ರುಚಿ ಕೊಡ್ಬೇಕು. ಅದೊಂದೇ ಉದ್ದೇಶ. ಈಗ ಹೈದ್ರಾಬಾದ್ ಕಡೆಗೆ ಪ್ರಯಾಣ. 4 ಜನ ಹೋದ್ವಿ ಕಾರ್ ತಗೊಂಡು. 4 ಜನ ಹೋಗಿ ಸುಮಾರು ಒಂದು 7 ದಿವಸ ಅಲ್ಲೇ ಇದ್ವಿ. 7 ದಿವಸದ ಖರ್ಚು ಅಲ್ಲೇ ಸುಮಾರು ಒಂದು 60-70 ಸಾವಿರ ಖರ್ಚು ಬಂತು. ಮತ್ತೆ ಅಲ್ಲೆಲ್ಲ ಹೋಟೆಲ್ ರೂಮಲ್ಲಿ ಇರ್ಬೇಕು, ಊಟ ತಿಂಡಿ ಖರ್ಚು ನೋಡ್ಕೊಂಡು ಲಾಸ್ಟಿಗೆ ಈಗ ಏನ್ ಭಟ್ರು ಇದಾರಲ್ಲ ಅವ್ರು ಫಿಕ್ಸ್ ಆದ್ರು. ಕರ್ಸಿದ್ವಿ, ಮಾಡಿಸಿದ್ವಿ. 1-2-3 ಸಲ ಟ್ರಯಲ್ ಮಾಡಿಸಿದ್ವಿ, ಕ್ಲಿಕ್ ಆಯ್ತು. ಆಮೇಲೆ ಕರ್ಕೊಂಡ್ಬಂದ್ವಿ. ಅವ್ರದ್ದು ಟೀಮೇ ಬಂತ ಇಲ್ಲಿಗೆ? ಇಲ್ಲ, ಅವ್ರ ಟೀಮ್ ಅಲ್ಲ. ಆಕ್ಚುಲಿ ಬಂದಿದ್ದು ಫಸ್ಟಿಗೆ ಸ್ಟಾರ್ಟಿಂಗ್ ಒಬ್ರೇ ಬಂದ್ಮೇಲೆ ಆಮೇಲೆ ಇಲ್ಲಿ ಶುರುವಾದ್ಮೇಲೆ ಇಲ್ಲ ಒಬ್ರು ಹೆಲ್ಪಿಗೆ ಬೇಕಾಗ್ತಾರೆ ಅಂತ ಹೇಳಿದ್ರು. ನಾವು ನೋಡ್ತಿದ್ವಲ್ಲ, ಪಾಪ ಎಲ್ಲ ಒಬ್ನೇ ಓದಾಡ್ತಿದ್ದ. ನಾವು ಹೋಗಿ ಹೆಲ್ಪ್ ಮಾಡೋಣ ಅಂತ ನಮ್ಗಾಗಲ್ಲ. ಇಲ್ಲಿ ನಾವು ಜನರ ಹತ್ರ ಇರ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಅವ್ರಿಗೆ ಸರ್ವಿಸ್. ಇಲ್ಲೆಲ್ಲ ಹೊರಗಡೆ ಎಲ್ಲ ಆಗಾಗತ್ತೆಲ್ಲ ನೋಡ್ಬೇಕು. ಸೊ ಆಯ್ತು, ಕರ್ಸ್ಬಿಡೋಣ ಅವ್ರಿಗೆ. ಅವ್ರು ಮತ್ತೆ ಆಮೇಲೆ ಒಬ್ಬ ಹೆಲ್ಪರ್ನ ಕರ್ಸಿದ್ರು ಅವ್ರ ಕಡೆಯವರನ್ನ. ಈಗ ಸೆಟ್ ಆಗಿದೆ. ಹಿಂಗ್ ಶುರು ಆಯ್ತು. ಈಗ ಸೆಟ್ ಆದ್ರಿ. ಈಗ ಭಟ್ರಂತೂ ಸಿಕ್ಕರು. ಸುಮಾರು ಒದ್ದಾಟಗಳ ನಂತರ ಭಟ್ರು ಫಿಕ್ಸ್ ಆದ್ರೆ ಬಿರಿಯಾನಿ ದರ್ಬಾರಿನ ಭಟ್ರು ಸಿಕ್ಕರು. ಇನ್ನು ಬಿರಿಯಾನಿ ದರ್ಬಾರ್ ಹೆಸರು ಫಿಕ್ಸ್ ಆಗಿಲ್ಲ. ಇನ್ನೂ ಫಿಕ್ಸ್ ಆಗಿಲ್ಲ. ಅವಾಗ ಆಗಿರ್ಲಿಲ್ಲ. ಇನ್ನೂ ಆಗಿಲ್ಲ. ಅವ್ರನ್ನ ಕರ್ಕೊಂಡು ಬಂದು. ಹಾಗಾದ್ರೆ ಬಿರಿಯಾನಿ ದರ್ಬಾರ್ ಅನ್ನೋ ಹೆಸರು ಹೆಂಗ್ ಬಂತಿದ್ದು? ಬಿರಿಯಾನಿ ದರ್ಬಾರ್ ಅಂತ ಹೆಸರು ಫಸ್ಟ್ ಎಲ್ಲ ಬಿರಿಯಾನಿ ಪ್ಯಾಲೇಸ್ ಅಂತ ನೋಡಿದ್ವಿ. ಬಿರಿಯಾನಿ ಇರ್ಬೇಕು ಹೆಸರಲ್ಲಿ, ಒಟ್ಟು ಬಿರಿಯಾನಿ ಇರ್ಲಿ. ಬಿರಿಯಾನಿ ಪ್ಯಾಲೇಸ್ ಹೆಂಗೈತೆ ಅಂತ. ಅದ ಹೆಂಗೈತೆ ಅಂತ ಬಿರಿಯಾನಿ ಪ್ಯಾಲೇಸ್ ಬರ್ತಿಲ್ಲ. ಆಮೇಲೆ ಮತ್ತೆ ಏನೋ ಸುಮಾರು ಹೆಸರು ಹುಡುಕಾಡಿದ್ವಿ. ಬಿರಿಯಾನಿ ಪ್ಯಾಲೇಸ್, ಮತ್ತೆ ಸುಪೀರಿಯರ್ ಬಿರಿಯಾನಿ ಅಂತಂದು. ಆಮೇಲೆ ಸುಪೀರಿಯರ್ ಬಿರಿಯಾನಿ ನಾವೇನ್ ಅನ್ಕೊಂಡ್ವಿ, ಇಲ್ಲಿ ಸುತ್ತಮುತ್ತ ಹಳ್ಳಿ ಜನ ಬಂದ್ರೆ ಏನ್ ಬಿರಿಯಾನಿ ಅಂತ ಅಂದ್ಬಿಡ್ತಾರ ಅನ್ನಕ್ ಬರಲ್ಲ. ಹೆಂಗ ಒಂದು ಲೋಕಲ್ ಲ್ಯಾಂಗ್ವೇಜ್ ನಾಗ ಇರ್ಬೇಕು, ಜನರ ಬಾಯಿಗೆ ಈಸಿಯಾಗಿ ಬರ್ಬೇಕು. ಆಮೇಲೆ ಬರ್ಬರ್ತಾ ಬಿರಿಯಾನಿ ದರ್ಬಾರ್ ಅಂತಂದು ಫಿಕ್ಸ್ ಆಗ್ತದೆ. ಯಾರ ಬಾಯಿ ಒಳಗೆ ಬಂತಿದ್ದು ಬಿರಿಯಾನಿ ದರ್ಬಾರ್ ಅನ್ನೋ ಐಡಿಯಾ? ಫಸ್ಟ್ ನಮ್ಮ ಹೆಸರು ಬಂತು. ನನ್ನ ಫ್ರೆಂಡ್ ಒಬ್ರು ದೀಪಾ ಅಂತ, ಅವರು ಇದನ್ನ ಸಜೆಸ್ಟ್ ಮಾಡಿದ್ರು. ಬಿರಿಯಾನಿ ದರ್ಬಾರ್ ಹೆಂಗೈತೆ ಅಂತ. ಅವರು ನಾವು ಡಿಸ್ಕಸ್ ಮಾಡ್ತಿದ್ವಿ. ಅವ್ರ ಬಾಯಿಂದ ಬಂತ. ಆಮೇಲೆ ನಾ ಇದನ್ನ ಕ್ಯಾರಿ ಮಾಡಿ ಬಿರಿಯಾನಿ ದರ್ಬಾರ್ ಚೆನ್ನಾಗೈತೆ ಅಂತ ನಾವು ಫಿಕ್ಸ್ ಮಾಡಿದ್ದೆ. ಅವಾಗ ಈ ರೀತಿ ಶುರು ಆಯ್ತು ಇದು ಬಿರಿಯಾನಿ ದರ್ಬಾರ್ ಹಿಂದೆನೆ. ಈ ರೀತಿ ಒಂದು ಹಿಸ್ಟ್ರಿನೇ ಇದೆ, ಒಂದು ಕತೆ ಇದೆ.
ಇನ್ನು ಕಥೆಯಿಂದ ಶುರುವಾದಂತದ್ದು ಇವತ್ತು ಬಿರಿಯಾನಿ ದರ್ಬಾರ್ ಪ್ರಾರಂಭ ಆಯ್ತು. ಹೋಟೆಲ್ ಶುರು ಮಾಡಿದೀವಿ, ಕೆಲಸ ಶುರು ಮಾಡಿದೀವಿ, ಭಟ್ರು ಬಂದಿದ್ದಾರೆ. ಇನ್ನು ಹೋಟೆಲ್ ನೇಮ್ ಫಿಕ್ಸ್ ಆಗಿದ್ದಿಲ್ಲ, ಲಾಸ್ಟ್ ಅಲ್ಲಿ ಫಿಕ್ಸ್ ಆಗಿರೋದು. ಇನ್ನು ಒಂದು ವಾರ ಹೋಟೆಲ್, ಇನ್ನೂ ಒಂದು ವಾರ ಇದ್ದಾಗ ಪ್ರಾರಂಭೋತ್ಸವ, ಇನ್ನೂ ಒಂದು ವಾರ ಇದ್ದಾಗ ಅವಾಗ ಬಿರಿಯಾನಿ ದರ್ಬಾರ್ ಅನ್ನೋದು ಫೈನಲ್ ಆಯ್ತು. ಖುಷಿ ಆಯ್ತು ಎಲ್ಲರಿಗೆ ಬಿರಿಯಾನಿ ದರ್ಬಾರ್ ಅಂತ ಎಲ್ಲ ಖುಷಿ ನೇಮ್ ಕೊಟ್ಟಾಗ. ಇವಾಗ ಯಾರಾದ್ರೂ ಫೋನ್ ಮಾಡಿ ಎಲ್ಲರೂ ನಿಂತಿದ್ರೆ ಎಲ್ಲಿದ್ದೀವ ಅಂತಂದ್ರೆ ಇಲ್ಲೇ ದರ್ಬಾರ್ ಕಡೆ ಇದೀನಿ ಬಾರಪ್ಪ, ಸೂಪರ್, ದರ್ಬಾರ್ ಕಡೆ ಇದೀನಿ ಬಾ ಅಂತಾರೆ. ಅಷ್ಟು ಚೆನ್ನಾಗಿ ಎಲ್ಲರ ಬಾಯದು ಬರ್ತೈತ್ರಿ, ಬಂದೈತೆ. ಓಕೆ ವೀಕ್ಷಕರೇ, ನಾಗರಾಜ್ ಅವರು ಶುರು ಮಾಡಿರ್ತಕ್ಕಂತಹ ಬಿರಿಯಾನಿ ದರ್ಬಾರಿನ ಭಟ್ರನ್ನ ಮಾತಾಡಿಸ್ ನೋಡೋಣ. ಈಗ ಈ ಬಿರಿಯಾನಿ ದರ್ಬಾರಿನ ಹೋಟೆಲ್ಗೆ ಭಟ್ರನ್ನ ಹುಡುಕದೇ ಒಂದು ದೊಡ್ಡ ಕೆಲಸ ಆಗೋಯ್ತು. ಆ ಭಟ್ರೇ ಸಿಗ್ಲಿಲ್ಲ. ಅಂತ ಈಗ ಇವರು ಫಿಕ್ಸ್ ಆಗೋದ್ರು. ಈಗ ಅಕಸ್ಮಾತ್ ಇವ್ರು ಹೊರಟೋಗ್ಬಿಟ್ರೆ ಅಥವಾ ಇವ್ರದ್ದು ಟೇಸ್ಟ್ ಅನ್ನ ನೀವು ಹೆಂಗ್ ಉಳಿಸ್ಕೋತೀರಿ ಅಥವಾ ಏನ್ ಪ್ಲಾನ್ ಮಾಡಿದಿರಿ, ಪ್ರಿಪರೇಷನ್ ಹೆಂಗ್ ಮಾಡ್ಕೊಂಡಿರಿ? ಆಲ್ರೆಡಿ ನಮ್ಮ ಹತ್ರ ಒಂದು SOP ಇದೆ ಸರ್. ಅಂದ್ರೆ ಈ ಬಿರಿಯಾನಿ ಟೇಸ್ಟ್ ಚೇಂಜ್ ಆಗ್ಬಾರ್ದು. SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ, ಅದನ್ನ ಮಾಡ್ಕೊಂಡಿದ್ದೀರಿ. ಅಂದ್ರೆ ಎಲ್ಲಾ ಒಂದು ಐಟಮ್ಸ್ ನಾವು ಏನೇನು ಅಡಿಗೆಗೆ ಹಾಕ್ತಿದೀವಿ ಅದನ್ನೆಲ್ಲ ತೂಗಿ ಎಳೆದು ಇದೇ ಕ್ವಾಲಿಟಿ, ಇಷ್ಟೇ ಪ್ರಮಾಣ, ಇಷ್ಟು ಕೆಜಿಗೆ, ಇದು ಇಷ್ಟೇ, ಇದು ಇಷ್ಟೇ, ಇಷ್ಟು ಕೆಜಿ ಮಾಡೋವಾಗ ಅದನ್ನೆಲ್ಲ ಇಷ್ಟು ಹೊತ್ತು ದಮ್ ಕೊಡಬೇಕು, ಇಷ್ಟೇ ನಿಮಿಷ ಫಿಕ್ಸ್ ಮಾಡಬೇಕು. ಫ್ಲೇಮ್ನ ಹೈನ ಇಡೋದು ಇಷ್ಟೇ ನಿಮಿಷ ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಟು ದಮ್ ಕೊಡೋದು ಇಷ್ಟೇ ನಿಮಿಷ ಮಾಡಬೇಕು. ಯಾರು ಬಂದ್ರು ಈ ಟೇಸ್ಟ್ ಚೇಂಜ್ ಆಗಲ್ಲ. ಅದನ್ನು ಕೂಡ ನೀವು ಕಲ್ತ್ಬಿಟ್ರಿ, ಇವಾಗ ಮಾಡಿದೀವಿ. ಬಟ್ ಇಲ್ಲ ಅಂದ್ರೂ ನೀವು ತಯಾರು ಮಾಡ್ಬೋದು, ನಾವು ತಯಾರು ಮಾಡ್ಬೋದು, ಅಷ್ಟು ಪ್ರಿಪರೇಷನ್ ಮಾಡ್ಕೊಂಡಿರಿ. ಹೌದು. ಬನ್ನಿ ಹಂಗಾರ ಭಟ್ರನ್ನ ಮಾತಾಡ್ಸೋಣ. ನಡ್ರಿ ನಿಮ್ ಕಿಚನ್ ರೂಮ್ ನೋಡೋಣ. ಬರ್ರಿ ಸರ್, ಬನ್ನಿ ಸರ್, ಬನ್ನಿ ಸರ್, ಕಿಚನ್ ತೋರಿಸಿನ. ಅದಕ್ಕಿಂತ ಮುಂಚೆ ಒಳಗಡೆ ಸ್ವಲ್ಪ ಶುಚಿತ್ವ ಜಾಸ್ತಿ ಕಾಪಾಡೋದ್ರಿಂದ ನಾವು ಒಳಗಡೆ ಯಾರು ಹಂಗೆ ಹೋಗೋ ಆಗಿಲ್ಲ ಸರ್. ಒಂದು ಚಿಕ್ಕದೊಂದು ನೆಟ್ ಹಾಕೋರಿ ತಲೆಗೆ ಹಾಕೊಂಡು, ಅಂದ್ರೆ ಕೂದಲು ಗೀದ್ಲು ಏನು ಬೀಳ್ಬಾರ್ದು ಅಂತಂದು ಹಿಂಗ ಇದನ್ನ ತಲೆಗೆ ಹಾಕೊಂಡ್ಬೋದು. ಈ ತರ ತಲೆಗೆ ಕೂದಲೆಲ್ಲ ಕವರ್ ಇರ್ಲಿ. ಏನಿದೆ ಹಾಕೊಳ್ಳೋ ಉದ್ದೇಶ? ಏನಿದು ಹಿಂಗ್ ಕಿವಿಗೆ ಹಾಕೋಬೇಕಾ? ಏನ್ ಕಿವಿಗೆ ಇಲ್ಲಿಗೆ ಅಷ್ಟು ಅಷ್ಟು ಹಾಕೊಂಡ್ರೆ ಸಾಕು ಸರ್. ಕೂದಲು ಯಾವ್ದು ಬೀಳ್ಬಾರ್ದು, ಉದ್ರಬಾರ್ದು. ಕೂದಲು ಉದುರ್ತಿರ್ತದೆ ಸರ್ ಯೂಶಲಿ, ಹಂಗಾಗಿ ಯಾವ್ದೋ ಒಂದು ಕೂದಲು ಅಡಿಗೆಯಲ್ಲಿ ಬೀಳ್ಬಾರ್ದು, ಎಲ್ಲೂ ಬೀಳ್ಬಾರ್ದು. ಅಡಿಗೆ ಮನೆ ಅಡಿಗೆ ಮಾಡುವಾಗ ಕೂದಲು ಅಡಿಗೆಯಲ್ಲಿ ಬೀಳ್ಬಾರ್ದು ಅಂತ, ಅಡಿಗೆಯಲ್ಲಿ ಬೀಳ್ಬಾರ್ದು. ಅದಕ್ಕಿದು ಸೇಫ್ಟಿ ಇದು ತುಂಬಾ ಚೆನ್ನಾಗಿರ್ತೀರಿ. ಅಡಿಗೆ ಮನೆಯೊಳಗೆ ಊಟ ಮಾಡ್ಬೇಕಾದಾಗ ಅಮ್ಮ ಕೂದಲ ಬಂತು ನೋಡು, ಅಲ್ಲೇ ನಾವು ತೆಗೆದಿಟ್ಟು ಬಿಡ್ತೀವಿ. ಅದ್ ನಮ್ಮನಿ ನಾವು ಸಹಿಸ್ಕೊಂಡ್ಬಿಡ್ತೀವಿ. ಇಲ್ಲ ಎಲ್ಲರಿಗೂ ಊಟ ಮಾಡುತ್ತೆ. ಹೌದು, ಎಲ್ಲರಿಗೂ ಶುಚಿ ಮೇಂಟೈನ್ ಮಾಡ್ಬೇಕು. ನಾವಿಲ್ಲಿ ಕಾಸು ಕೊಟ್ಟು ಊಟ ಮಾಡ್ತಾರಂದ್ರೆ ಅವ್ರಿಗೆ ಶುಚಿನೂ ಮೇಂಟೈನ್ ಮಾಡ್ಬೇಕು, ಗುಣಮಟ್ಟನೂ ಕೊಡ್ಬೇಕು. ಚೆನ್ನಾಗೈತಲ್ರಿ ಇದು. ಬರ್ರಿ ಹಾಗಾರ ಬರ್ರಿ, ಇವ್ರದ್ದು ಬಿರಿಯಾನಿ ದರ್ಬಾರಿನ ಒಂದು ಕಿಚನ್ ರೂಮ್ ಹೆಂಗೈತಿ ನೋಡೋಣ. ಬರೀ ನಮಗೆ ಈಗ ನೆಟ್ ಹಾಕ್ಯಾರ, ಒಳಗಡೆಗಿನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ಬರ್ರಿ ನೋಡೋಣ. ಬರ್ರಿ ಸರ್, ಒಂದ್ ಚಿಕ್ಕದಾದ ಕಿಚನ್ ಸರ್ ನಮ್ದು. ಬಿರಿಯಾನಿ ದರ್ಬಾರ್ ಕಿಚನ್ಗೆ ವೆಲ್ಕಮ್. ಇದೊಂದು ಸಣ್ಣ ಕಿಚನ್ ನಮ್ದು, ಇಷ್ಟರಲ್ಲೇ ಮಾಡ್ಕೊಂಡು ಹೋಗ್ತಿದೀವಿ. ಇದಿಷ್ಟು ನೋಡ್ಬೋದು. ಇಲ್ಲಿ ದಮ್ಗಿಟ್ಟಿದಾರಿ, ದಮ್ಗಿಟ್ಟಾರಿಲ್ಲ. ಇದು ಈಗ ಓಪನ್ ಮಾಡಂಗಿಲ್ಲ ಅದನ್ನ. ಈಗ ಓಪನ್ ಮಾಡಲ್ಲ, ಇನ್ನೊಂದು 15-20 ನಿಮಿಷ ಆಗುತ್ತೆ. ಏನದು ದಮ್ ಇಡೋದಂತಂದ್ರೆ? ಇದು ಒಂದು ಬಿರಿಯಾನಿ ಮ್ಯಾರಿನೇಷನ್ ಎಲ್ಲ ಮಾಡಿ 1 hour ಹಂಗ ಇಡ್ತಾರೆ. 1 hour ಮ್ಯಾರಿನೇಷನ್ ಮಾಡಿ ಆಮೇಲೆ ರೈಸ್ ಅದನ್ನ ಮೇಲೆ ಲೇಯರ್ ಹಾಕ್ತಾರೆ, ಒಂದ್ 2-3 ಲೇಯರ್ ಹಾಕ್ತಾರೆ. ಆಮೇಲೆ ಸುತ್ತರದ ಬಟ್ಟೆ ಇಟ್ಟು ಮೇಲೆ ಒಂದು ಇದನ್ನಿಟ್ಟು ಒಂದು 40 ನಿಮಿಷ ದಮ್ಮಿಗೆ ಇಡಬೇಕಾಗುತ್ತೆ. ದಮ್ಮಿಗೆ ಇಡೋದಂತಂದ್ರೆ ಒಳಗಡೆ ಎಲ್ಲ ಮಸಾಲ ಎಲ್ಲ ಹೀರ್ಕೊಳತ್ತೆ ಚಿಕನ್, ಅದ್ರಲ್ಲಿರೋ ಜ್ಯೂಸಿನೆಸ್ ಎಲ್ಲ ಹರ್ಕೊಳತ್ರಿ. ಆಮೇಲೆ ರೈಸಿಗೆಲ್ಲ ಫ್ಲೇವರ್, ಚಿಕನ್ ಫ್ಲೇವರ್ ಎಲ್ಲ ಹೀರ್ಕೊಳತ್ತೆ. ರೈಸ್ ಅಳ್ಬೇಕು, ಒಟ್ಟು ನೀಟಾಗಿ ಅಳ್ಬೇಕು, ನೀಟಾಗಿ ಬೇಯ್ಬೇಕ್ರಿ. ಚಿಕನ್ ಚೆನ್ನಾಗಿ ಬೇಯ್ಬೇಕು, ಮಸಾಲ ಎಲ್ಲ ತನ್ನ ಸತ್ವನ ಬಿಡ್ಬೇಕು, ಚೆನ್ನಾಗಿ ಬೇಯ್ದು ಅಷ್ಟು ಬಿಡ್ಬೇಕು. ಹಂಗಾಗಿ ಆ ಪ್ರೊಸೀಜರ್ ಇರುತ್ತೆ. ಸ್ಪೆಷಲ್ ಯಾಕೆ ಗ್ಯಾಸ್ ಅಲ್ಲಿ ಮಾಡಲ್ವಾ ನೀವು? ಇಲ್ಲ, ಗ್ಯಾಸ್ ಅಲ್ಲಿ ನಾವು ಶುರು ಮಾಡಿದ್ವಿ ಸ್ಟಾರ್ಟಿಂಗ್. ಗ್ಯಾಸ್ ಅಲ್ಲಿ ಶುರು ಮಾಡಿದ್ವಿ. ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಆಯ್ತು ಮೊನ್ನೆ, ಇರಾನ್ ವಾರ ಆಗಿದ್ರಿಂದ ಗ್ಯಾಸ್ ಸಿಲಿಂಡರ್ ಎಲ್ಲ ಕಟ್ಟಿಗೆ ಮಾಡ್ತಾ ಅವಾಗಿಂದ ಕಟ್ಟಿಗೆ ಒಲೆ. ಆದ್ರೆ ಕಟ್ಟಿಗೆ ಒಲೆ ಒಳಗ ಟೇಸ್ಟ್ ಡಬಲ್ ಆಗುತ್ತೆ. ನಿಮ್ಗೆ ಗೊತ್ತಾಯ್ತು? ಮೊದ್ಲ ಗೊತ್ತಿತ್ತಂದ್ರೆ ಮೊದ್ಲ ಏನ್ ತಂದ್ಬಿಡ್ತಿದ್ವಿ. ಈ ಒಲಿದೊಂದು ಸ್ಟೋರಿ ಐತ್ರಿ. ಇದು ಇಲ್ಲಿದಲ್ಲಿದ್ದು ಲೋಕಲ್ದಲ್ಲ, ಇದು ಬಳ್ಳಾರಿಯಿಂದ ಆರ್ಡರ್ ಮಾಡಿ ತರಿಸಿದ್ರಿ. ಇದು 23,000, 23,000 ನೋಡಕ್ ಚಿಕ್ಕದ ಅನ್ಸ್ಬೋದು. ಇದೇನಪ್ಪ ಒಂದ್ 4,000 ರೂಪಾಯಿ ಇಲ್ಲಿ ವ್ಯಾಲ್ಯೂ ಅನ್ಸ್ಬೋದು. 23,000. ಇಲ್ಲಿ ಫ್ಯಾನ್ ಐತ್ರಿ, ಇದು ಒಳ್ಳೆ ಕ್ವಾಲಿಟಿ ಐತ್ರಿ ಫ್ಯಾನ್. ಒಳಗಡೆ ಎಲ್ಲ ಕ್ಯಾಸ್ಟ್ ಐರನ್, ಒಳಗಡೆ ಚೇಂಬರ್ ಕ್ಯಾಸ್ಟ್ ಐರನ್ ಸರ್. ಕಟ್ಟಿಗೆ ಹೋಗುತ್ತಲ್ಲ, ಇಲ್ಲಿಂದ ಕಟ್ಟಿಗೆ ಹಾಕ್ತಿವಿ, ಅದೆಲ್ಲ ಚೇಂಬರ್ ಕ್ಯಾಸ್ಟ್ ಐರನ್. ಈ ಫ್ಲೇಮ್ ಕಡಿಮೆ ಮಾಡಿರಿ, ಬರೀ ಕೆಂಡದ ಮೇಲೆ ಬೇಯಿಸಾಕತ್ತಾರ. ಪೂರ್ತಿ ಜೋರಾಗಿ ಇಲ್ಲ, ಕಟ್ಟಿಗೆ ಹಾಕ್ತಿವಿ ಸರ್. ಕಟ್ಟಿಗೆ ಹಾಕಿ ಇದನ್ನ ಇದು ಮಾಡ್ತೀವಿ, ಕ್ಯಾಸ್ಟ್ ಐರನ್. ಮತ್ತೆ ಇದ್ರಾಗ ಈ ಒಲಿ ಒಳಗ ಗ್ಯಾಸಿಗೂ ಈ ಕಟ್ಟಿಗೆ ಒಲಿಗೂ ಏನ್ ವ್ಯತ್ಯಾಸ ಕಾಣಿಸಕತ್ತೈತಿ? ಇದ್ರೊಳಗ ಫ್ಲೇಮು ಗ್ಯಾಸ್ ಬಂದಷ್ಟು ಉರಿ ಜಾಸ್ತಿ ಬರಲ್ಲ ಸರ್, ಒಂದು ಏನೋ ಹದವಾಗಿ ಬರುತ್ತೆ ಫ್ಲೇಮ್. ಹಂಗಾಗಿ
ಚಿಕನ್ ಚೆನ್ನಾಗಿ ಬೇಯ್ತ್ರಿ, ನಿಧಾನವಾಗಿ ಚೆನ್ನಾಗಿ ಬೇಯ್ತಾ ನಿಧಾನವಾಗಿ ಮಸಾಲ ಫ್ಲೇವರ್ ಹಡ್ಕೊಂತ ಹೋಗುತ್ತೆ, ಹಂಗಾಗಿ ಟೇಸ್ಟ್ ಜಾಸ್ತಿ ಆಗುತ್ತೆ. ಹೊಗಿ ಗಿಗಿ ಏನಾಗಲ್ಲ. ಹೊಗಿ 90% ಹೊಗಿ ಕಡಿಮೆ. ಈಗ ನಾವು ಕಾಮನ್ ಆಗಿ ಹೊರಗಡೆ ಮಾಡ್ತೀವಲ್ಲ ಇದನ್ನ ಒಲೆ ಹಚ್ಚಿ ಮಾಡ್ತೀವಲ್ಲ, ಅದ್ರ 100% ಹೊಗಿ ಬಂತಂದ್ರೆ ಇದ್ರ ಬರೀ 10% ಬರುತ್ತೆ, ಕಡಿಮೆ ಬರುತ್ತೆ. 10% ಅಷ್ಟೇ ಬರುತ್ತೆ. ಹೊಗಿ ಬಂದ್ರು ಎಕ್ಸಾಸ್ಟ್ ಕಾಣ್ತಾವ್ರಿ ಇಲ್ಲಿಂದ, ಹೊರಗಡೆ ಎಲ್ಲೂ ಆಗಲ್ಲ, ಈಗ ಡೈರೆಕ್ಟ್ ಹೊರಗಡೆ ಹೋಗ್ಬೋದು. ಅನಂತಪುರ ಕಬಾಬ್, ಅನಂತಪುರ ಕಬಾಬ್ ಮಸಾಲ ಅಲ್ಲಿಂದ ಬರುತ್ತೆ ಕಬಾಬಿಗೆ. ಇಲ್ಲಿ ಲೋಕಲ್ ತಗೊಳಲ್ಲ ನಾವು, ಯಾವ್ದೋ ಇನ್ನೊಂದು ಬ್ರ್ಯಾಂಡ್ ಇನ್ನೊಂದು ಬ್ರ್ಯಾಂಡ್ ಯಾವ್ದೋ ಲೋಕಲ್ ಕಬಾಬ್ ಪೌಡರ್ ಮತ್ತೆ ನಾವೇ ಮಾಡಲ್ಲ. ಅನಂತಪುರದಿಂದ ಅನಂತಪುರ ಕಬಾಬ್ ಮಸಾಲ ಬರುತ್ತೆ, ಅಲ್ಲಿಂದ ತರಿಸಿ ಇದನ್ನ ಮ್ಯಾರಿನೇಷನ್ ಮಾಡ್ತೀವಿ, ಇದನ್ನ ಜನರಿಗೆ ಕೊಡ್ತೀವಿ. ಅನಂತಪುರ ಕಬಾಬ್. ಇನ್ನೊಂದಿದೆ ಕ್ಷತ್ರಿಯ ಕಬಾಬ್ ಅಂತ. ಕ್ಷತ್ರಿಯ ಕಬಾಬ್? ಕ್ಷತ್ರಿಯ ಕಬಾಬ್ ಬೆಂಗಳೂರಲ್ಲಿ ಫೇಮಸ್ ಸರ್ ಅದು, ಕ್ಷತ್ರಿಯ ಕಬಾಬ್ ಅಂತಂದು. ಹಾಕ್ತೀರಿ, ಯಾವ ತರ ಮಾಡ್ತೀರಿ ಪ್ರಿಪರೇಷನ್ ಹೇಳ್ರಿ ಸರ್. ಇದನ್ನ ಏನು ಸರ್, ಇದು ಆಕ್ಚುಲಿ ಅನಂತಪುರ ಕಬಾಬ್ ಅಂತ ಅನಂತಪುರದಿಂದನೇ ಬರುತ್ತೆ. ಇದಕ್ಕೆ ಜಸ್ಟ್ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿವಿ, ಮೊಟ್ಟೆ ಹಾಕ್ತಿವಿ, ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿಬಿಡ್ತೀವಿ. ಇದಷ್ಟೇ. ಆದ್ರೆ ಕ್ಷತ್ರಿಯ ಕಬಾಬ್ ಐತಲ್ರಿ, ಅದಕ್ಕೆ ಮಸಾಲಾನೇ ಬೇರೆ ಇರುತ್ತೆ. ಪೌಡರ್ ಹಾಕಿ ಮತ್ತೆ ಕಬಾಬ್ ಪೌಡರ್ ಹಾಕಿ ಅದನ್ನ ನಾವೇ ತಯಾರು ಮಾಡ್ತೀವಿ. ಕ್ಷತ್ರಿಯ ಕಬಾಬಿನ ಮಸಾಲ ನಾವೇ ತಯಾರು ಮಾಡ್ತೀವಿ. ಅದಕ್ಕೆ ಎಲ್ಲ ಖಾರದ ಪುಡಿ ಮತ್ತೆ ಉಪ್ಪು, ಧನಿಯಾ ಪೌಡ್ರು, ಮತ್ತೆ ಬ್ಲ್ಯಾಕ್ ಪೆಪ್ಪರು, ಮತ್ತೆ ಕಾರ್ನ್ ಫ್ಲೋರು, ಮೈದಾ, ಅಕ್ಕಿ ಹಿಟ್ಟು, ಗರಂ ಮಸಾಲ, ಅವನ್ನೆಲ್ಲ ಹಾಕಿ ಮತ್ತೆ ಪಾಲಕ್ಕು, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಪೇಸ್ಟ್ ಮಾಡಿ ಹಾಕ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಮೊಟ್ಟೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀವಿ. ಅದನ್ನ ಸೊಪ್ಪಿಂದ ಒಂದು ಪೋಷಕಾಂಶ ಸಿಗುತ್ತೆ ನಮಗೆ, ಹೌದಾ? ಮತ್ತೆ ಮೊಟ್ಟೆಯಿಂದ ಪ್ರೋಟೀನ್ ಸಿಗುತ್ತೆ, ಚಿಕನ್ನಿಂದ ಪ್ರೋಟೀನ್ ಸಿಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಎಷ್ಟೊತ್ತು ವೇಟ್ ಮಾಡ್ಬೇಕು? ಈಗ ಇದನ್ನ ಏನಿಲ್ಲ ಅಂದ್ರೆ ಈಗ ರೆಡಿ ಮಿಕ್ಸ್ ಮಾಡಿ ಮಾಡ್ಬೋದು. ಇದು ಇಲ್ಲ ಈಗ ಮಾಡಂಗಿಲ್ರಿ. ಈಗ ಇದನ್ನ ಏನಿಲ್ಲ ಅಂದ್ರೆ 2 ಅವರ್ ಫ್ರಿಜ್ ನಲ್ಲಿ ಇಡ್ಬೇಕು. ಮಸಾಲ ಎಲ್ಲ ಹೀರ್ಕೋಬೇಕು, ಚಿಕನ್ ಚೆನ್ನಾಗಿ ಹೀರ್ಕೋಬೇಕು. ಅದಾದ್ಮೇಲೆ ಇದನ್ನ ಫ್ರೈ ಮಾಡ್ಬೇಕು. ಈಗ ಮಾಡ್ಬೋದು, ಆಗ್ಬಿಡುತ್ತೆ, ಆದ್ರೆ ಟೇಸ್ಟ್ ಅಷ್ಟು ಬರಲ್ಲ, ಟೇಸ್ಟ್ ಬರಂಗಿಲ್ಲ, ಸೇಮ್ ಬರಂಗಿಲ್ಲ. ಆಮೇಲೆ ಚೆನ್ನಾಗಿ ಬರಕ್ ಶುರು ಆಗುತ್ತೆ. ಮತ್ತೆ ಚೆನ್ನಾಗಿರ. ನಮಸ್ತೆ ಭಯ್ಯ. ನಮಸ್ತೆ. ಓಕೆ ವೀಕ್ಷಕರೇ, ಈ ಬಿರಿಯಾನಿ ದರ್ಬಾರಿನಲ್ಲಿ ಹೈದರಾಬಾದ್ನಿಂದ ಕರೆದುಕೊಂಡು ಬಂದಂತಹ ಒಬ್ಬ ಭಟ್ರನ್ನ ಮಾತಾಡಿಸ್ತೀನಿ. ಅವ್ರಿಗೆ ಕನ್ನಡ ಬರಲ್ಲ, ಬಟ್ ಹಿಂದಿ ಬರುತ್ತೆ, ಅವರಿಗೆ ತೆಲುಗು ಕೂಡ ಬರುತ್ತೆ. ತೆಲುಗು, ಹಿಂದಿ, ಓಕೆ, ಹಿಂದಿ ಬರುತ್ತೆ ಅವರಿಗೆ. ಹಿಂದಿಯಲ್ಲಿ ಮಾತಾಡ್ಸೋಣ, ಬನ್ನಿ ಸಂಭಾಷಣೆ ಮಾಡೋಣ. आपका नाम बताइए. सुभाष मुखिया. आपका जरा परिचय कीजिए. सुभाष मुखिया. हाँ. हैदराबाद से कुर्ची प्रयाण कैसे हो गया? वहाँ एक हमारा एक मास्टर हलीम, हमारा एक हलीम मास्टर है, हाँ, उसके थ्रू जो है भैया से कांटेक्ट हुआ. हाँ, तो हलीम जो हमारा मास्टर है उसके थ्रू भैया से कांटेक्ट था. हाँ. तुम्हारा मास्टर? हमारा वो मास्टर है, जो मास्टर है, और वो भी मास्टर है बिरयानी के. तो ये ओपनिंग होटल कर रहा था, तो भैया उससे कांटेक्ट किया, वो हमारे को इसके थ्रू भेजा, ओनर नागराज. तो ये हमारे को लेने गया हैदराबाद से, फिर इधर आया. पहले आप हैदराबाद में प्रैक्टिकल करके बताए क्या? पहले ट्रायल मारा हैदराबाद में, ट्रायल किया. ठीक है. हाईटेक बावर्ची में काम कर रहा था उधर. क्या पसंद किया? हाँ, पसंद किया. हाँ. अच्छा लगा. एक और इधर बुलाया हमारे को, फिर इधर भी ट्रायल मारे, फिर इधर हम ओपन किया. कन्नड़ा नहीं आता? जरा ಸ್ವಲ್ಪ बरते कन्नड़ा? नहीं. कोशिश कर रहे सीखने के लिए? हाँ, कोशिश कर रहा हूँ कन्नड़ा बोलने की, थोड़ा टाइम लगता. कैसे लग रहे कर्नाटक? कैसे? अच्छा लग आइए. रहा है. कौन सा राइस यूज करते हैं तुम लोग? ಬಾಸುಮತಿ ರೈಸ್. ಜೀರಾ ರೈಸ್ ಎರಡನ್ನೂ ಮಿಕ್ಸ್ ಮಾಡ್ತೀವಿ. ಬಾಸುಮತಿ ಇದು ಒಳ್ಳೆ ಕ್ವಾಲಿಟಿ ಬಾಸುಮತಿ ತರ್ತೀವಿ. 125 ರೂಪಾಯಿ ಕೆಜಿ ಸರ್ ಇದೆ. ಸುಮ್ಮನೆ 80 ರೂಪಾಯಿ 90 ರೂಪಾಯಿ ಹಾಕಲ್ಲ, 125 ರೂಪಾಯಿ ಕೆಜಿ. ನೋಡ್ರಿ ಹೆಂಗಿದಾವ, ಮುತ್ತಿದ್ದಂಗಿದಾವ್ರಿ. ಮತ್ತೆ ಜೀರಾ ರೈಸ್ನ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತೀವಿ. ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತೀವಿ. ಪೂರ್ತಿ ಬಾಸುಮತಿ ನಮ್ಮ ಕಡೆ ತಿನ್ನಲ್ರಿ ಜನ, ಇಲ್ಲೇ ಖುಷಿ ಮಂದಿ ನಮ್ಮ ಕಡೆ ಪೂರ್ತಿ ತಿನ್ನಂಗಿಲ್ಲ ಬಾಸುಮತಿನ. 30% ಬಾಸುಮತಿ ಹಾಕ್ತಿವಿ, 70% ಜೀರಾ ರೈಸ್, ಎರಡು ಮಿಕ್ಸ್ ಮಾಡಿ ಹಾಕ್ತಿವಿ. ಪೂರ್ತಿ ಬಾಸುಮತಿ ತಿನ್ನಲ್ಲ, ಪೂರ್ತಿ ಜೀರಾ ರೈಸ್ ಆದ್ರೆ ಟೇಸ್ಟ್ ಪೂರ್ತಿ ಚಲೋ ಬರಂಗಿಲ್ರಿ. ಹಂಗಾಗಿ ಇದು 30% ಬಾಸುಮತಿ, 70% ಜೀರಾ ರೈಸ್ ಮಿಕ್ಸ್ ಮಾಡ್ತೀವಿ ನಾವು. ಸರ್, ನಮ್ಮ ಹೆಸರು ಸಂತೋಷ್ ಅಂತ. ನಾವು ಇಲ್ಲೇ ಲೋಕಲ್ ಕುಷ್ಟಗಿ ಬಿರಿಯಾನಿ ಇಲ್ಲೇ ಕಾಯಂ ಯಾವಾಗ್ಲೂ ಬರ್ತಾ ಇರ್ತೀವಿ. ಇಲ್ಲಿ ಈವ್ನಿಂಗ್ ಆಯ್ತು, ಕಂಟಿನ್ಯೂ ಆಗಿ ಇಲ್ಲೇ ಊಟ ಮಾಡಕ್ ಬರ್ತಾ ಇರ್ತೀವಿ. ಚೆನ್ನಾಗಿದೆ ಸರ್, ಇಲ್ಲಿ ಚೆನ್ನಾಗಿದೆ, ಒಳ್ಳೆ ಊಟ ಕೊಡ್ತಾರೆ. ನೀವು ಇಲ್ಲಿ ಬಂದ್ರ ಏನೇನು ಸವಿತೀರಿ?
ಬಿರಿಯಾನಿ ಚಿಕನ್ ಬಿರಿಯಾನಿ ತೊಗೊತೀವಿ, ಮಟನ್ ಬಿರಿಯಾನಿ ತೊಗೊಂತೀವಿ, ಚಿಕನ್ ಕಬಾಬ್ ತೊಗೊಂತೀವಿ. ಒಳ್ಳೆ ರೀತಿಯಿಂದ ಒಳ್ಳೆ ಮಾಡ್ಕೊಡ್ತೀವಿ. ಟೇಸ್ಟ್ ಇರುತ್ತೆ. ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಈ ಜನರಿಗೆ ಬರಕ್ಕೆ ಏನು ಹೇಳ್ತೀರಿ? ಈಗ ಬರ್ಬೋದಾ ಜನರು? ಜನ ಬರ್ಬೋದು ಆರಾಮಿಗೆ ಒಳ್ಳೆ ರುಚಿಯಾಗಿ ಮಾಡ್ತಾರ. ಇಲ್ಲಿ ಬಂದು ಸೇವನೆ ಮಾಡ್ಬೋದು ಊಟನ. ಒಳ್ಳೆ ಊಟ ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿ ಕೊಡ್ತಾರೆ. ನೀವು ಯಾವಾಗಲೂ ಬರ್ತಾ ಇರ್ತೀರಿ ಇಲ್ಲಿಗೆ? ರೆಗ್ಯುಲರ್ ಕಸ್ಟಮರ್. ರೆಗ್ಯುಲರ್ ಕಸ್ಟಮರ್. ದಿನ ಬರ್ತಾ ಇರ್ತೀರಿ? ದಿನ ಬರ್ತಾರೆ. ಮಧ್ಯಾಹ್ನ ಊಟ ಮಾತ್ರ? ನೈಟ್ ರಾತ್ರಿ ಬರ್ತಿರ್ತೀವಿ. ರಾತ್ರಿ ಬರ್ತೀರಿ. ಏನ್ ಮಾಡ್ತೀರಿ ಸರ್ ತಾವು? ಕೆಲಸ ಏನ್ ಮಾಡ್ತೀರಿ? ನಾವು B.Ed ಓದ್ತಾ ಇದ್ರಿ. B.Ed ಓದ್ತಾ ಇರ್ತೀರಿ. ಊಟ ಅಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಬಂದು ಊಟ ಕೆಲವೊಂದ್ಸರಿ ಆಫ್ಟರ್ನೂನ್ ಎಲ್ಲ ಇಲ್ಲೇ ಬಂದು ಊಟ ಮಾಡ್ತಿರ್ತೀವಿ. ಬಟ್ ನೈಟ್ ರಾತ್ರಿ ಮಾತ್ರ ಇಲ್ಲೇ ರೆಗ್ಯುಲರ್ ಬಂದು ಊಟ ಮಾಡ್ಕೊಂಡು ಹೋಗ್ತಿರ್ತೀವಿ. ಬಿರಿಯಾನಿ ದರ್ಬಾರ್ ಸಖತ್ ಟೇಸ್ಟ್ ಅಂಡ್ ಒಳ್ಳೆ ಊಟ. ಓಕೆ ಸರ್. ಒಂದು ಸೆಲೆಬ್ರೇಷನ್, ಚಿಕ್ಕ ಸೆಲೆಬ್ರೇಷನ್ಗಾಗಿ ಒಂದು ಯಾರ ಬರ್ಡೇ ಏನಾದ್ರು ಕೇಕ್ ಕಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಶುರು ಮಾಡ್ತೀವಿ ನಾವು. ಬಿರಿಯಾನಿ ದರ್ಬಾರಿನಲ್ಲಿ ಸೆಲೆಬ್ರೇಷನ್ ಕಾರ್ನರ್ ಇದು. ಬಿರಿಯಾನಿ ದರ್ಬಾರ್ ಒಳಗ ಇದು ಒಂದು ಸೆಲೆಬ್ರೇಷನ್ ಕಾರ್ನರ್ ಸರ್. ಇಲ್ಲಿ ಚಿಕ್ಕದಾಗಿ ಯಾರಾದ್ರೂ ಬಂದು ಕೇಕ್ ಕಟ್ ಮಾಡ್ಕೊಳ್ಳೋದು, ಆನಿವರ್ಸರಿ ಮಾಡ್ಕೊಳ್ಳೋದು ಇಲ್ಲೆಲ್ಲ ನಾವು ಅರೇಂಜ್ ಮಾಡಿ ಕೊಡ್ತೀವಿ. ಈ ರೀತಿ ಇರಲ್ಲ ಆಕ್ಚುಲಿ ಸೆಟಪ್. ಯಾರಾದ್ರೂ ಹೇಳಿದ್ರೆ ನಮ್ಮ ಹುಡುಗರೆಲ್ಲ ಅರೇಂಜ್ ಮಾಡಿ ಕೊಟ್ಬಿಡ್ತಾರೆ. ಪೂರ್ತಿ ನಾವೇ ಅರೇಂಜ್ ಮಾಡಿ ಕೊಟ್ಬಿಡ್ತೀವಿ. ನೀಟಾಗಿ ಬಂದು ಇಲ್ಲೆಲ್ಲ ಫ್ಯಾಮಿಲಿ ಸೆಕ್ಷನ್, ಇಲ್ಲೆಲ್ಲ ಫ್ಯಾಮಿಲಿ ಕೂತ್ಕೋಬಹುದು. ಇಲ್ಲೇ ಟೇಬಲ್ ಅರೇಂಜ್ ಮಾಡಿ ಕೊಡ್ತೀವಿ. 10-12 ಜನ ಇದ್ರು ಇಲ್ಲಿ ಅರೇಂಜ್ ಮಾಡಿ ಕೊಡ್ತೀವಿ. ಒಂದು 40 ಜನ ಬಂದ್ರು ಇಡೀ ಹೋಟೆಲ್ನ ಮೊದಲ ಹೇಳಿದ್ರಂತಂದ್ರೆ ನಾವು ಆರಾಮಾಗಿ ಸೆಟ್ ಮಾಡಿ ಕೊಡ್ತೀವಿ ಎಲ್ಲಾನು. ಇದೊಂದು ಬಿರಿಯಾನಿ ದರ್ಬಾರ್ ಒಳಗೆ ಇದೊಂದು ಸೆಲೆಬ್ರೇಷನ್ ಕಾರ್ನರ್ ಅಂತ. ಇಲ್ಲೆಲ್ಲ ಇನ್ನೂ ಏನೋ ಹ್ಯಾಪಿ ಬರ್ಡೇ ಅವನ್ನೆಲ್ಲ ಹಾಕ್ತಿವಿ. ಬೇಕಿದ್ರೆ ಹ್ಯಾಪಿ ಬರ್ಡೇ ಅಂತಂದ್ರೆ ಹ್ಯಾಪಿ ಬರ್ಡೇ ಹಾಕೊಡ್ತೀವಿ. ಖಂಡಿತ ಹೇಳಿದ್ರೆ ನಾವು ಖಂಡಿತ ಒಂದು ಅರ್ಧ ಗಂಟೆದಾಗ ಅರೇಂಜ್ ಮಾಡಿ ಕೊಟ್ಬಿಡ್ತೀವಿ. ಸೆಲೆಬ್ರೇಷನ್ ಪಾರ್ಟಿ ಫ್ಯಾಮಿಲಿ ರೆಸ್ಟೋರೆಂಟ್, ಕಂಪನಿಯವರು ಆಗಿರ್ಬೋದು ಅಥವಾ ಬ್ಯಾಂಕರ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಇಲ್ಲಿ ಬಂತು ಅಂತಂದ್ರೆ ಈ ಬಿರಿಯಾನಿ ದರ್ಬಾರಿನಲ್ಲಿ ಪಾರ್ಟಿಗಳನ್ನ ಸೆಲೆಬ್ರೇಷನ್ ಮಾಡ್ಕೊಳ್ಬಹುದು. ಇಲ್ಲಿ ಅವರು ನಿಮಗೆ ಬೇಕಾದಂತ ಒಂದು ಸೆಲೆಬ್ರೇಷನ್ ಬೇಕಾದಂತ ವರ್ಡ್ಸ್ಗಳನ್ನ ಇಲ್ಲಿ ಪ್ರಿಪರೇಷನ್ ಮಾಡ್ಕೊಡ್ತಾರೆ. ಅವರೇ ರೆಡಿ ಮಾಡ್ಕೊಳ್ತಾರೆ. ನೀವು ಆರ್ಡರ್ ಕೊಡ್ಬೇಕು ಅಷ್ಟೇ. ಆರ್ಡರ್ ಮಾಡ್ತು ಅಂತಂದ್ರೆ ಇಲ್ಲೆಲ್ಲ ಅವರು ಅವರ ಒಂದು ಎಕ್ಸ್ಪರ್ಟ್ಸ್ ಏನಿರ್ತಾರೆ ಇಲ್ಲಿ ಸ್ವಲ್ಪ ಅವ್ರು ನಿಮಗೆ ಬೇಕಾದಂಗ ಸ್ವಲ್ಪ ತಕ್ಕ ಮಟ್ಟಿಗೆ ಮತ್ತೆ ನೀವು ಹೇಳಿದಂಗೆ ಬೇರೆ ಬೇರೆ ಗ್ರ್ಯಾಂಡ್ ಆಗಿ ಏನು ಮಾಡೋಕ್ಕಾಗಲ್ಲ, ಸಿಂಪಲ್ ಆಗಿ ಆರಾಮಾಗಿ ಮಾಡಿಕೊಡ್ತಾರೆ. ಇದನ್ನ ನೀವು ಸೆಲೆಬ್ರೇಷನ್ ಮಾಡ್ಕೊಳ್ಬೋದು ವೀಕ್ಷಕರೇ. LIC ಮ್ಯಾನೇಜರ್ ಕುಷ್ಟಗಿ. ಈ ಬಿರಿಯಾನಿ ದರ್ಬಾರಿನ ಬಿರಿಯಾನಿ ಹೇಗಿದೆ ಸರ್? ಚೆನ್ನಾಗಿದೆ. ಬರ್ತಾ ಇರ್ತೀರಾ? ಬರ್ತೇನೆ. ಮನೆಗೆ ಹೋಯ್ತಿದ್ದೆ, ಈ ಸಾರಿ ಇಲ್ಲಿ ಕುಂತ್ಕೊಂಡು ತಿನ್ನಾಕತ್ತೀನಿ. ಪಾರ್ಸಲ್ ಹೋಯ್ತಿದ್ದೆ ಮೊನ್ನೆಯಿಂದ. ನಮ್ಮ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿದ್ರು, ರೇಣುಕರಾಜ್ ಅಂತ. ಹೇಳಿದ್ರಿ ಸರ್? ಇಲ್ಲಿ ಚೆನ್ನಾಗಿದೆ. ಕೆಳಗಡೆ ಕೆನರಾ ಬ್ಯಾಂಕ್ ಕೆಳಗಡೆ ಬಿರಿಯಾನಿ ಹೋಟ್ಲ್ ಅಷ್ಟೇ. ಬಿರಿಯಾನಿ ಅಂದ್ರೆ ಬಿರಿಯಾನಿ ದರ್ಬಾರ್. ಆ್ಯಕ್ಚುಲಿ ನಾವು ನಮ್ಮ ಸ್ಟಾಫ್ ಎಲ್ಲ ಬರ್ಬೇಕಾಯ್ತು. ರಾಯಚೂರಿಂದ ಬಂದಿದ್ರು ಮೊನ್ನೆ. ಅವರು ಬ್ಯಾಡ ಬಿಸಿಲಿದೆ ಅಂದರು. ಅದರ್ವೈಸ್ ಅವತ್ತೇ ಬರ್ತಿದ್ವಿ ಎಲ್ಲರೂ. ನಾನು ಅದೇ ಟೇಸ್ಟ್ ನೋಡೋಣ ಅಂತ ಇವತ್ತು ಬಂದೀನಿ. ಚೆನ್ನಾಗಿದೆ. ನಮಸ್ತೆ. ಸೂಪರ್ ಐತೆ ಬಿರಿಯಾನಿ ದರ್ಬಾರ್ನಲ್ಲಿ. ಬಿರಿಯಾನಿ ಮಾತ್ರ ಮಟನ್ ಬಿರಿಯಾನಿ ಸೂಪರ್ ಐತೆ. ಏನು ತೊಗೊಂಡಿರಿ ಈಗ? ಮಟನ್ ಬಿರಿಯಾನಿ. ಎಲ್ಲ ನಿಮ್ಮ ಸ್ನೇಹಿತರು ಮಟನ್ ಬಿರಿಯಾನಿ ತೊಗೊಂಡು. ಓಕೆ, ಸೂಪರ್ ಐತೆ. ನೀವು ಫಸ್ಟ್ ಟೈಮ್ ಬಂದಿರೋದಾ ಅಥವಾ ಏನು? ನಾವು ಫಸ್ಟ್ ಟೈಮ್. ನಿಮ್ಮ ಅವರು ಬರ್ತಾ ಇರ್ತಾರೆ? ಅವರೇ ಕರ್ಕೊಂಬಂದ್ರು ಚೆನ್ನಾಗಿರುತ್ತೆ ಬರ್ರಿ ಅಂತ. ಹಂಗಾಗಿ ಬಂದಿದ್ವಿ. ಓಕೆ, ಹೆಂಗೈತಿ ಈಗ? ಸೂಪರ್ ಐತೆ. ಸೂಪರ್. ಬರ್ಬೋದಾ? ಬರ್ಬೋದು. ಓಕೆ, 100% ಬರ್ಬೋದು. ಈಗ ಇಷ್ಟು ದೊಡ್ಡ ಮೆನು ಸೆಟ್ ಮಾಡೀವಿ. ಸುಮಾರು ಒಂದು 15-18 ಐಟಮ್ ಅದಾವ್ರಿ. 18-20 ಐಟಮ್ ಅದಾವ್ರಿ. ಹೇಳ್ಬಿಡಿ ನಿಮ್ಮ ಒಂದೊಂದು ಐಟಮ್ಸ್ಗೆ ಏನೇನು ರೇಟ್ ತೊಗೊಳ್ತೀರಿ ಅಂತ. ಈಗ ಚಿಕನ್ ಬಿರಿಯಾನಿ ಐತ್ರಿ 150 ರೀ. ಮಟನ್ ಬಿರಿಯಾನಿ ಐತಿ 260. ಮತ್ತು ಎಗ್ ಬಿರಿಯಾನಿ 140. 2 ಎಗ್ ಬರ್ತಾವ್ರಿ. ಚಿಕನ್ ಕಬಾಬ್ 130. ಇಬ್ಬರು ಆರಾಮಾಗಿ ತಿನ್ಬೋದು. ಕ್ಷತ್ರಿಯ ಕಬಾಬ್ ಐತ್ರಿ, ಫೇಮಸ್ ನಮ್ದು ಕ್ಷತ್ರಿಯ ಕಬಾಬ್, ಅದು 130. ಚಿಕನ್ ಲಾಲಿಪಾಪ್. ಕ್ಷತ್ರಿಯ ಕಬಾಬ್ ಏನೋ ನಿಮ್ದೇ? ಅದು ನಮ್ದು ಓನ್ ಮಸಾಲ ಸರ್. ಅದು ಓನ್ ಮಸಾಲ ಅಂದ್ರೆ ಬೆಂಗಳೂರು ಸ್ಟೈಲ್ ರೀ. ಅದು ಓನ್ ಮಸಾಲ ಅಂದ್ರೆ ಸೀಕ್ರೆಟ್ ಮಸಾಲ ಏನಲ್ಲ, ಓನ್ ಮಸಾಲ. ಬೆಂಗಳೂರು ಸ್ಟೈಲ್ ಅಲ್ಲಿ ಶುರುವಾಗಿದ್ರಲ್ಲಿ ಕ್ಷತ್ರಿಯ ಕಬಾಬ್ ಅಂತಂದು. ಅದಕ್ಕೆಲ್ಲ ರೀತಿ ಸೊಪ್ಪು ಹಾಕ್ತಿವಿ. ಪಾಲಕ್ಕು, ಪುದೀನ, ಕೊತ್ತಂಬರಿ. ಬಿರಿಯಾನಿ ದರ್ಬಾರಿನ ಕಬಾಬನ ಅಂತ ಯಾಕೆ ಮಾಡ್ಬಾರ್ದು? ನಿಮ್ದು ಒಂದು ಸ್ಟೈಲಲ್ಲಿ ಮಾಡೋಣ ಸರ್, ಮಾಡೋಣ. ಇನ್ನೊಂದು ನೆಕ್ಸ್ಟ್ ವೆಜ್ ಮಂಚೂರಿಯನ್. ಚಿಕನ್ ಮಸಾಲ, ಮಟನ್ ಕರಿ, ಚಿಕನ್ ಕರಿ, ಎಗ್ ಫ್ರೈಡ್ ರೈಸ್, ಮತ್ತೆ ಚಿಕನ್ ಫ್ರೈಡ್ ರೈಸ್, ಚಿಕನ್ ರೊಟ್ಟಿ ಸಿಗುತ್ತೆ, ಚಪಾತಿ ಸಿಗುತ್ತೆ, ಕಡಕ್ ರೊಟ್ಟಿ ಸಿಗುತ್ತೆ, ರೋಸ್ಟೆಡ್ ರೊಟ್ಟಿ, ಮತ್ತೆ ಬಟರ್ ಚಪಾತಿ. ಬಟರ್ ಹಚ್ಕೊಳ್ತೀವಿ ಚಪಾತಿಗೆಲ್ಲ. ಬಟರ್ ಚಪಾತಿ. ಓಕೆ, ಇದು ಮೇನ್ ಚೇಂಜ್ ಆಗ್ತಾ ಇರುತ್ತಾ ಅಥವಾ ಏನು ಇದೇ ರೇಟ್ ಇರುತ್ತಾ? ಇಲ್ಲ, ಈಗ ಇದೇ ರೇಟ್ ಇರುತ್ತೆ ಆ್ಯಕ್ಚುಲಿ. ಮುಂದೆ
ನೋಡೋಣ ಸರ್ ರೇಷನ್ ಏನಾದ್ರು ಹೆಚ್ಚು ಕಡಿಮೆ ಆಗ್ತಾ ಇತ್ತು ಅಥವಾ ಏನಾರ ಯಾವ್ದು- ಮಟನ್ ಅಲ್ಲಿ ವೇರಿಯೇಷನ್ ಆದ್ರೆ ಇದು ವೇರಿಯೇಷನ್ ಇದು ವೇರಿಯೇಷನ್ ಆಗುತ್ತೆ ರೀ ಅಂದ್ರೆ ಎಲ್ಲ ಪ್ರೈಸಸ್ ಹೈಕ್ ಆದಂಗ ಇನ್ಫ್ಲೇಷನ್ ಜಾಸ್ತಿ ಇರುತ್ತಲ್ರಿ ಇನ್ಫ್ಲೇಷನ್ ಹೆಂಗ ರೈಸ್ ಆಗುತ್ತೆ ಇದು ಪ್ರೆಸೆಂಟ್ ರೇಟ್ ಈಗ ಕರೆಂಟ್ ರೇಟ್ ಓಕೆ ಸರ್ ಓಕೆ